ಎಲ್ಲ ಮಕ್ಕಳಿಗೂ ನಮಸ್ಕಾರ. ಮಕ್ಕಳೇ, ಇದು ಹಿಂದಿಯ 3ನೇ ಪಾಠ. ನಿಮಗೆ 10ನೇ ತರಗತಿಯ 3ನೇ ಪಾಠ. ಪಾಠದ ಹೆಸರು ಗಿಲ್ಲು ಅಂತ. ಇದನ್ನು ಬರೆದಿರೋ ಅಂಥವರು ಮಹಾದೇವಿ ವರ್ಮಾ. ಇದು ಗಿಲ್ಲು, ಅಳಿಲಿಗೆ ಅವ್ರು ಇಟ್ಟಂತಹ ಹೆಸರು ಗಿಲ್ಲು ಅಂತ. ಇವರೇ ಮಹಾದೇವಿ ವರ್ಮಾ. महादेवी वर्मा का जन्म 24 मार्च 1907 में ಫರೂಕಾಬಾದ್ ಮೇ ಹುವಾ. ಇವರು ಹುಟ್ಟಿದ್ದು 1907ನೇ ಇಸ್ವಿ 24ನೇ ತಾರೀಕು ಮಾರ್ಚ್ ತಿಂಗಳಲ್ಲಿ ಇವರು ಹುಟ್ಟಿದ್ದು. ಇವರು ಜನ್ಮಸ್ಥಳ ಫರೂಕಾಬಾದ್ ಅನ್ನೋಂತಹ ಒಂದು ನಗರದಲ್ಲಿ ಹುಟ್ಟಿದ್ರು. ಉನಕೆ ಪ್ರಮುಖ ರಚನಾಯೇ ದೀಪಶಿಖಾ, ನೀರಜ್, ಯಾಮ, ಸಂಧ್ಯಾ ಗೀತ್ ಆದಿ. ಇವರು ರಚಿಸಿರುವಂತಹ ಕೃತಿಗಳ ಹೆಸರು ದೀಪಶಿಖಾ ಮತ್ತು ನೀರಜ್, ಯಾಮ, ಸಂಧ್ಯಾ ಗೀತ್. ಇವೆಲ್ಲ ಇವರು ರಚಿಸಿರುವಂತಹ ಕೃತಿಗಳು. ಇವರ ಯಾಮ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಕೂಡ ಲಭಿಸಿದೆ. ಇವರು ಹಲವಾರು ಪ್ರಶಸ್ತಿಗಳನ್ನ ಗಳಿಸಿದ್ದಾರೆ. ಸೆಕ್ಸೇರಿಯಾ ಪುರಸ್ಕಾರ, ಮಂಗಲ್ ಪ್ರಸಾದ್ ಪುರಸ್ಕಾರ, ದ್ವಿವೇದಿ ಪದಕ್, ಜ್ಞಾನಪೀಠ ಪುರಸ್ಕಾರ ಆದಿ. ಈ ರೀತಿ ಹಲವಾರು ಪ್ರಶಸ್ತಿಗಳನ್ನು ಗಳಿಸಿದ್ದಾರೆ. ತುಂಬ ಪ್ರಸಿದ್ಧವಾದಂತಹ ಲೇಖಕಿ. ಹಲವಾರು ಕೃತಿಗಳನ್ನು, ಕವನ ಸಂಕಲನಗಳನ್ನು ಇವರು ರಚಿಸಿದ್ದಾರೆ. ಮಹಾದೇವಿ ವರ್ಮಾ. ಇಲ್ಲಿ ಈ ಪಾಠದಲ್ಲಿ ಏನು ಕ್ವಶನ್ ಬರ್ಬೋದು ಇದರಲ್ಲಿ ಅಂದರೆ ಕವಿ ಪರಿಚಯದ ಬಗ್ಗೆ ನಿಮಗೆ ಗಿಲ್ಲು ಪಾಠ ಲೇಖಕ ನಾಮ್ ಕ್ಯಾ ಹೈ. ಗಿಲ್ಲು ಪಾಠದ ಲೇಖಕರ ಹೆಸರೇನು ಅಂತ ಕೇಳ್ತಾರೆ. ಗಿಲ್ಲು ಪಾಠ ಲೇಖಕ ನಾಮ್ ಮಹಾದೇವಿ ವರ್ಮಾ ಜಿ ಅಂತ ಬರಿಬೇಕು. ಗಿಲ್ಲು ಕಿಸ್ ಪ್ರಕಾರ ಕ ಲೇಖನ ಹೈ ಅಂತಲೂ ಒಂದು ಕ್ವಶನ್ ಬರುತ್ತೆ. ಗಿಲ್ಲು ಯಾವ ರೀತಿಯಾದಂತಹ ಲೇಖನ ಅಂತ, ಕಥೆನೋ, ಕಾದಂಬರಿನೋ ಅಥವಾ ಕವಿತೆನೋ ಅಂತ. ಇದನ್ನು ರೇಖಾಚಿತ್ರ ಅಂತ ಬರಿಬೇಕು. ಗಿಲ್ಲು ಕಿಸ್ ಪ್ರಕಾರ ಕ ಲೇಖನ ಹೈ ಅಂತ ಕೇಳಿದ್ರೆ ರೇಖಾಚಿತ್ರ. ಇದು ಮಹಾದೇವಿ ವರ್ಮನ ಮನೆ. ಇದರಲ್ಲಿ ನಡೆದಿರೋ ಅಂತಹ ಘಟನೆ ಆಗಿರೋದ್ರಿಂದ ಆ ಮನೆಯನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅಚಾನಕ್ ಏಕ್ ದಿನ್ ಸಬೇರೆ ಕಮ್ರೆ ಸೆ ಬರ್ಮಾದೇ ಮೇ ಆಕರ್ ಮೈನೆ ದೇಖ. ಅಚಾನಕ್ ಅಂದರೆ ಆಕಸ್ಮಿಕವಾಗಿ ಅಂತ. ಆಕಸ್ಮಿಕವಾಗಿ ಒಂದು ದಿನ ನಾನು ಬರ್ಮಾದೆ ಅಂದರೆ ಮನೆಯ ಮುಂದೆ ವರಾಂಡ ಇರುತ್ತಲ್ಲ, ಅದನ್ನ ಬರ್ಮಾದೆ ಅಂತ ಕರೀತಾರೆ. ಒಂದಿನ ಬೆಳಗ್ಗೆ ನಾನು ಕಮ್ರೆಸೆ ನನ್ನ ರೂಮ್ನಿಂದ ಹೊರಗಡೆ ಬಂದೆ, ಅಂಗಳಕ್ಕೆ. ಬರ್ಮಾದೆ ಅಂದರೆ ಅಂಗಳಕ್ಕೆ ಬಂದೆ. ಆಕರ್ ಮೈನೆ ದೇಕ, ನಾನು ನೋಡಿದೆ ಅಂತ ಹೇಳ್ತಿದ್ದಾರೆ. ದೋ ಕವ್ವೆ ಏಕ್ ಗಮ್ಲೆಕೆ ಚಾರೋ ಓರ್ ಚೋಂಚ್ ಸೆ ಚುವಾ ಚುವಾಲೆ ಜೈಸಾ ಕೇಲ್ ಕೇಲ್ ರಹೇತೆ. ದೋ ಕವ್ವೆ ಅಂದರೆ ಎರಡು ಕಾಗೆಗಳು. ಕವ್ವ ಅಂದರೆ ಕಾಗೆ, ಕವ್ವೆ ಅಂದರೆ ಕಾಗೆ, ಕಾಗೆಗಳು ಅಂತ. ನಿಮಗೆ ಬಹುವಚನಕ್ಕೆ ಕವ್ವ ಶಬ್ದಕ್ಕೆ ಅನ್ಯವಚನ ಕ್ಯಾ ಹೈ ಅಂತ ಕೇಳಿದ್ರೆ ಕವ್ವೆ ಅಂತ ಬರೀಬೇಕು. ಎರಡು ಕಾಗೆಗಳು. ಏಕ್ ಗಮ್ಲೆ, ಗಮ್ಲೆ ಅಂದರೆ ಹೂಕುಂಡ, ಹೂವಿನ ಪಾಟ್ಗೆ ಗಮ್ಲೆ ಅಂತ ಕರೀತಾರೆ. ಚಾರೋ ಓರ್, ನಾಲ್ಕೂ ಕಡೆ ಆ ಹೂಕುಂಡ ಇದೆಯಲ್ಲ ಅದ್ರ ಸುತ್ತ ಚೋಂಚುಸೆ, ಚೋಂಚ್ ಅಂದರೆ ಕೊಕ್ಕು, ಅದ್ರ ಕೊಕ್ಕಿನಿಂದ ಅದು ಚುವಾ ಚುವಾಲೆ ಅಂದರೆ ಮುಟ್ಟೋದು ತೆಗೆಯೋದು ಅಂತ ಕರಿತೀವಲ್ಲ, ಅದನ್ನು ಚುವಾ ಚುವಾಲೆ ಅಂತ ಕರೀತಾರೆ. ಐಸ್ ಪೈಸ್ ಆಟ ಅಥವಾ ಮುಟ್ಟೋದು ಅಂತ ಕರೀತಾರೆ. ಆ ರೀತಿ ಕೊಕ್ಕನ್ನ ಅದ್ರ ಸುತ್ತ ಟಚ್ ಮಾಡೋದು ಮತ್ತೆ ಎತ್ಕೊಳ್ಳೋದು, ಟಚ್ ಮಾಡೋದು ಮತ್ತೆ ಎತ್ಕೊಳ್ಳೋದು, ಆ ರೀತಿ ಆಡ್ತಾ ಇದ್ದಾವೆ. ಅದು ಒಳ್ಳೆ ಆಟದ ರೀತಿ ಕಾಣಿಸ್ತಾ ಇದೆ. ಕೇಲ್ ಕೇಲ್ ರಹೇತೆ ಅಂದರೆ ಆಟದ ರೀತಿ ಕಾಣಿಸ್ತಿದೆ. ಏಕ್ ದಿನ್ ಮಹಾದೇವಿ ವರ್ಮಾಜಿನೇ ಕ್ಯಾ ದೇಕೆ ಅಂತ ಒಂದು ಕ್ವಶನ್ ಬರುತ್ತೆ. ಆಗ ಏಕ್ ದಿನ್ ಮಹಾದೇವಿ ವರ್ಮಾನೆ ಆಂಗನ್ ಮೇ ಆಕರ್ ಅಥವಾ ಬರ್ಮಾದೆ ಮೇ ಆಕರ್ ದೋ ಕವ್ವೆ ಗಮ್ಲೆ ಕೆ ಚಾರೋ ತರಫ್ ಚುವಾ ಚುವಾಲೆ ಕೇಲ್ ಕೋ ದೇಕೆ. ಚುವಾ ಚುವಾಲೆ ಅಂದರೆ ಹೇಳದ್ನಲ್ಲ, ಮುಟ್ಟ ಕೊಕ್ಕಿಂದ ಅದನ್ನು ಮುಟ್ಟೋದು ತೆಗೆಯೋದು, ಆ ರೀತಿ ಸುತ್ತ ಎರಡು ಕಾಗೆಗಳು ಮಾಡ್ತಾ ಇದ್ದಾವೆ. ಕಾಕಶ್ ಬುಂಡಿ. ಕಾಕಶ್ ಬುಂಡಿ ಅಂದರೆ ಕಾಗೆಗೆ ಇರುವಂಥ ಇನ್ನೊಂದು ಹೆಸರು. ಪುರಾಣಗಳಲ್ಲಿ ಅದನ್ನ ಕಾಕಾಬುಶುಂಡಿ ಅಂತ ಕರೀತಾರೆ. ಕಾಕಾಬುಶುಂಡಿ ಬಿ ಏಕ್ ವಿಚಿತ್ರ ಪಕ್ಷಿ ಹೈ. ಅವ್ರು ಹೇಳ್ತಾರೆ ಕಾಗೆ ಒಂದು ರೀತಿ ವಿಚಿತ್ರವಾದಂತಹ ಪಕ್ಷಿ ಅಂತ ಕರೀತಾ ಇದ್ದಾರೆ. ಏಕ್ ಸಾಥ್ ಸಮಾಧಾರಿತ್, ಅನಾಧಾರಿತ್, ಅತಿ ಸಮ್ಮಾನಿತ್, ಅತಿ ಅವಮಾನಿತ್. ಏನಕ್ಕೆ ಇದನ್ನು ವಿಚಿತ್ರ ಪಕ್ಷಿ ಅಂತ ಕರೀತಿದ್ದಾರೆ ಅಂದರೆ ಏಕ್ ಸಾಥ್ ಸಮಾಧಾರಿತ್ ಅಂದರೆ ಒಂದು ಕಡೆ ತುಂಬ ಹೊಗಳುತ್ತಾರೆ, ಸಮ್ಮಾನ ಮಾಡ್ತಾರೆ ಅಂದರೆ ತುಂಬ ಹೊಗಳುತ್ತಾರೆ. ಏಕ್ ಬಾರ್ ಅನಾಧಾರಿತ್, ಒಂದೊಂದು ಸಲ ತುಂಬ ತೆಗಳುತ್ತಾರೆ ಅದನ್ನು. ಅನಾಧಾರಿತ್ ಅಂದರೆ ತುಂಬ ಬೈತಾರೆ. ನೀವು ಗಮನಿಸ್ಬೋದು ಮನೇಲಿ ಸುಮ್ಮನೆ ಕಾಗೆ ಒಂದೇ ಸಮ ಕುಕ್ಕತ್ತಿದ್ರೆ ಥೂ ಇದೇನಪ್ಪ ಇದು ಇಷ್ಟು ಕಿರ್ಚಾಡ್ತಾ ಇದೆ, ಮನೆಗೇನೋ ಕಾದಿದೆ ನಮಗೆ ಅಥವಾ ಏನೋ ಕೆಟ್ಟದ್ದು ನಡೆಯುತ್ತೆ ಅಂತ ಅದನ್ನು ಕಲ್ಲು ತೊಗೊಂಡು ಓಡಿಸ್ತಾರೆ. ಕೆಲವೊಂದು ಸಂದರ್ಭದಲ್ಲಿ ನಾವು ತಿಥಿಗಳನ್ನು ಮಾಡ್ತಾ ಇರ್ತೀವಲ್ಲ ಮನೇಲಿ ಸತ್ತೋಗಿರೋ ಅಂಥವ್ರನ್ನ, ಅಂಥ ಟೈಮಲ್ಲಿ ಅದು ಬಂದು ಅದು ಪಿಂಡ ತಿನ್ನಬೇಕು, ನಾವು ಹಾಕಿರೋಂಥ ಊಟನ ತಿನ್ಕೊಂಡು ಹೋದರೆ ಸತ್ತೋಗಿರೋರಿಗೆ ಊಟ ಸಿಕ್ದಂಗೆ ಆಗುತ್ತೆ ಅಂತ ಆ ಟೈಮಲ್ಲಿ ತುಂಬ ಅದನ್ನು ಗೌರವದಿಂದ ಕಾಣ್ತಾರೆ. ಅದರಿಂದ ಏಕ್ ಬಾರ್ ಅತಿ ಸಮ್ಮಾನಿತ್ ಅವ್ರು ಏಕ್ ಬಾರ್ ಅತಿ ಅವಮಾನಿತ್. ಒಂದೊಂದು ಸಲ ತುಂಬ ಹೊಗಳುತ್ತಾರೆ, ಒಂದೊಂದು ಸಲ ತುಂಬ ತೆಗಳುತ್ತಾರೆ.
ಕ್ವಶನ್ ಇದೆ ಇದು. ಕಾಕಾಬುಶುಂಡಿ ಕೋ ಈ ವಿಚಿತ್ರ ಪಕ್ಷಿ ಕ್ಯೂ ಕಹಾ ಗಯಾ ಹೈ, ಅಥವಾ ಕೌವಾ ಕೋ ವಿಚಿತ್ರ ಪಕ್ಷಿ ಲೇಖಿಕಾನೆ ಕ್ಯೂ ಕಹಾ ಹೈ, ಏನಕ್ಕೆ ಲೇಖಕರು ಇದನ್ನು ವಿಚಿತ್ರ ಪಕ್ಷಿ ಅಂತ ಕರೀತಾರೆ. ಇದನ್ನು ಬರೆದಿರೋರು ಹುಡುಗಿ ಆಗಿರೋದ್ರಿಂದ ಲೇಖಿಕಾ ಅಂತ ಕರಿಬೇಕು. ಲೇಖಕ್ಕೆ ಅನ್ಯಲಿಂಗ ಬದಲಾಯಿಸಿ ಅಥವಾ ಲಿಂಗ ಬದಲಾಯಿಸಿ ಅಂತ ಕೇಳಿದ್ರೆ ನೀವು ಲೇಖಕಿ ಅಂತ ಬರಿಬಾರ್ದು, ಅದು ಕನ್ನಡ ಪದ ಆಗ್ಬಿಡುತ್ತೆ. ಲೇಖಿಕಾ ಅಂತಲೇ ಬರಿಬೇಕು. ಅನ್ಯಲಿಂಗ ಕ್ಯಾ ಹೈ, ಲೇಖಕ್ ಶಬ್ದಕ್ಕೆ ಅನ್ಯಲಿಂಗ ಕ್ಯಾ ಹೈ ಅಂತ ಕೇಳಿದ್ರೆ ಲೇಖಿಕಾ ಅಂತಲೇ ಬರಿಬೇಕು. ಕಾಕಾಬುಶುಂಡಿ ಕೋ ಕ್ಯೂ ವಿಚಿತ್ರ ಪಕ್ಷಿ ಮಾನ ಹೈ, ಕಾಕಾಬುಶುಂಡಿ एक विचित्र पक्षी है क्योंकि एक बार समाधारित, एक बार अनाधारित, एक बार अति अवमानित, एक बार अति सम्मानित, इसलिए ಕಾಕಾಬುಶುಂಡಿ ಕೋ एक ವಿಚಿತ್ರ ಪಕ್ಷಿ ಮಾನ ಹೈ. ಅದರಿಂದ ಇದನ್ನು ಒಂದು ವಿಚಿತ್ರ ಪಕ್ಷಿ ಅಂತ ಕರೀತಾರೆ. ಯಾಕೆ ಗೊತ್ತಾಯ್ತಲ್ವಾ? ಒಂದು ಬಾರಿ ತುಂಬ ಹೊಗಳುತ್ತಾರೆ, ಒಂದು ಬಾರಿ ತುಂಬ ತೆಗಳುತ್ತಾರೆ ಅಂತ. हमारे बेचारे पुरा के या गरुड़ रूप में आ सकते थे या मयूर रूप में आ सकते थे, या हंस पक्षी के रूप में या ಗರುಡ್ ಕೆ ಹಂಸಕ್ಕೆ ರೂಪ್ ಮೇ. ಇವ್ರು ಹೇಳ್ತಾರೆ ನಮ್ಮ ಪೂರ್ವಿಕರು, ಬೇಚಾರೆ ಪುರಾಕೆ ಅಂದರೆ ನಮ್ಮ ಪೂರ್ವಿಕರು ಗರುಡ ರೂಪದಲ್ಲಿ ಬರ್ಬೋದಿತ್ತು, ಅಥವಾ ಮಯೂರ್ ಅಂದರೆ ನವಿಲ್ ರೂಪದಲ್ಲಿ ಬರ್ಬೋದಿತ್ತು. ಯಾಕೆಂದರೆ ಅವೆಲ್ಲ ತುಂಬ ಚೆನ್ನಾಗಿರೋ ಪಕ್ಷಿಗಳಲ್ವ. ನವಿಲು ನೋಡೋಕ್ಕೆ ತುಂಬ ಸುಂದರವಾಗಿರುತ್ತೆ, ಗರುಡನು ನಾವು ಎಲ್ಲೋ ಒಮ್ಮೊಮ್ಮೆ ನೋಡ್ತೀವಿ. ಅದರಿಂದ ಪುರಾಕೆ ಅಂದರೆ ಪೂರ್ವಿಕರು, ಸತ್ತೋಗಿರ್ತಾರಲ್ಲ ಅವ್ರನ್ನ ಪುರಾಕೆ ಅಂತ ಕರೀತಾರೆ. ಅಥವಾ ಹಂಸ ಪಕ್ಷಿ ರೂಪದಲ್ಲಿ ಬರ್ಬೋದಿತ್ತು. ನಾ ಗರುಡ್ಕೆ ರೂಪ್ ಮೇ ಆ ಸಕ್ತೆ ಹೈ, ನಾ ಮಯೂರ್ಕೆ ನಾ ಹಂಸಕ್ಕೆ. ಒಳ್ಳೆ ಗರುಡ ರೂಪದಲ್ಲಾದರೂ ಬರ್ಬೋದಿತ್ತು, ಅಥವಾ ನವಿಲ್ ರೂಪದಲ್ಲಾದರೂ ಬರ್ಬೋದಿತ್ತು, ಅಥವಾ ಹಂಸ ಪಕ್ಷಿಯಲ್ಲೂ ಬರ್ಬೋದಿತ್ತು. ಉನ್ನೇ ಪಿತೃ ಪಕ್ಷ ಮೇ ಹಂಸೆ ಕುಚ್ ಪಾನೆ ಕೆ ಲಿಯೆ ಕಾಕಾ ಬನ್ಕರ್ ಹಿ ಅವತಾರಿಣ್ ಹೋನಾ ಪಡ್ತಾ ಹೈ. ಪಿತೃಪಕ್ಷದಲ್ಲಿ ನಮ್ಮ ಹತ್ರ ಏನಾದರೂ ಪಡ್ಕೊಳ್ಳೋಕ್ಕೆ, ಕುಚ್ ಪಾನೆ ಅಂದರೆ ನಮ್ಮ ಹತ್ರ ಏನಾದರೂ ಪಡ್ಕೊಳ್ಳೋಕ್ಕೆ, ಕಾಕಾ ಅಂದರೆ ಕಾಗೆ ರೂಪದಲ್ಲೇ ಯಾಕಪ್ಪ ಬರೋಕ್ಕೆ ಹೋದ್ರು? ಈ ರೀತಿ ಹಲವಾರು ಪಕ್ಷಿಗಳಿವೆ ಭೂಮಿ ಮೇಲೆ, ಯಾವುದ್ರಲ್ಲಾದರೂ ಬರ್ಬೋದಿತ್ತು, ಅದೇನಕ್ಕೆ ಕಾಗೆ ರೂಪನೇ ಅವತಾರ ಮಾಡ್ಕೊಂಡ್ಬಂದರು ಅಂತ ನನಗೆ ಗೊತ್ತಿಲ್ಲ ಅಂತ ಅಂತಾರೆ. ಯಾಕಂದರೆ ಹಳೆ ಕಾಲ ಇವೆಲ್ಲ ಬರುತ್ತಾ, ಗರುಡ ಕೂಗಿದ್ರೆ ಬರುತ್ತಾ, ಹಂಸ ಕೂಗಿದ್ರೆ ಬರುತ್ತಾ, ಅದಕ್ಕೆ ಏನು ಮಾಡ್ಕೊಂಡ್ರು ಹಳೆ ಕಾಲದವರೆಲ್ಲ ಕಾಗೆ ರೂಪದಲ್ಲಿ ಕೂಗಿದ್ರೆ ಬೇಗ ಬರ್ಬೋದು ಅಂತ ತಿಳ್ಕೊಂಡು ಅದನ್ನು ಕಾಗೆ ರೂಪದಲ್ಲೇ ಬಂದು ನಮ್ಮ ಪೂರ್ವಿಕರು ಆಹಾರ ಸೇವಿಸ್ತಾರೆ ಅನ್ನೋವಂಥ ಒಂದು ನಂಬಿಕೆ. ಅದರಿಂದ ನಾವು ನಮ್ಮ ಇದು ಪಿತೃಪಕ್ಷದಲ್ಲಿ ಅದಕ್ಕೇ ಆಹಾರವನ್ನು ಇಟ್ಟು ಆಮೇಲೆ ನಾವು ಸೇವಿಸುವಂಥ ಒಂದು ವಾಡಿಕೆ ಇದೆ. इतना ही नहीं, हमारे दूरस्थ प्रियजनों को भी अपने आने का मधुर संदेश इनके कर्कश स्वर में ही देना पड़ता है. इतना ही नहीं ಅಂದರೆ ಇಷ್ಟೇ ಅಲ್ಲ, ನಮ್ಮ ದೂರಸ್ಥ ಪ್ರಿಯ ಅಂದರೆ ದೂರದಲ್ಲಿರುವಂತಹ ಪ್ರಿಯಜನ ಅಂದರೆ ನೆಂಟರುಗಳು. ನಾವು ಏನಾದರೂ ದೂರದಲ್ಲಿರುವಂಥ ನೆಂಟರುಗಳು ಬರುವಂತಹ ಸಂದೇಶವನ್ನು, ಇದು ಮಧುರ ಸಂದೇಶ ಅಂದರೆ ಬರುವಂಥ ಒಳ್ಳೆ ಸಂದೇಶವನ್ನು ತನ್ನ ಕರ್ಕಶ ಧ್ವನಿಯಲ್ಲಿ ನೀಡುತ್ತೆ. ಕರ್ಕಶ ಸ್ವರ ಅಂದರೆ ಕೆಟ್ಟ ಧ್ವನಿ ಅಥವಾ ಜೋರಾಗಿ ಕಿರ್ಚ್ಕೊಂಡು ಹೇಳುತ್ತೆ. ನಾವೇನಾದರೂ ಅದು ಕಿರ್ಚ್ತಾ ಇದ್ರೆ ಇವತ್ತು ಯಾರೋ ನಮ್ಮ ಮನೆಗೆ ನೆಂಟರು ಬರ್ತಾರೆ ಅನ್ನೋದನ್ನ ಕೇಳಿಸ್ಕೊಂಡಿರ್ಬೋದು ನೀವು. ಅದರಿಂದ ಇದು ಪೂರ್ವಿಕರು ಬರುವಂಥ ಸಂದೇಶವನ್ನು ಕೂಡ ಇದು ತನ್ನ ಕರ್ಕಶ ಧ್ವನಿಯಿಂದ ತಿಳಿಸುತ್ತೆ. दूसरे ओर हम कौवा और काव काव करने को ಅವಮಾನಿತ के साथ में भी ಪ್ರಯುಕ್ತ करते हैं. ಇನ್ನೊಂದು ಕಡೆ ಏನಂತೀವಿ, ಇದೇನಾದರೂ ಮನೆ ಮುಂದೆ ಕಾವ್ ಕಾವ್ ಅಂತ ಕೂಗ್ತಾ ಇದ್ರೆ ನಮಗೇನೋ ಅವಮಾನ ಆಗುತ್ತೆ, ಇವತ್ತು ನಮಗೇನೋ ಗ್ರಾಚಾರ ಕಾದಿದೆ, ನಮ್ಮ ಮನೆಗೇನೋ ಕೆಟ್ಟದಾಗುತ್ತೆ ಅನ್ನೋ ಅಂತಹ ನಂಬಿಕೆ ಕೂಡ ಇದೆ. ಅದಕ್ಕೆ ಇದನ್ನು ವಿಚಿತ್ರ ಪಕ್ಷಿ ಅಂತ ಲೇಖಕ ಕರೆದಿರೋದು. ಯಾಕಂದರೆ ಒಂದು ಕಡೆ ತುಂಬ ಹೊಗಳ್ತೀವಿ, ಒಂದು ಕಡೆ ತುಂಬ ಬೈತೀವಿ. ನೀವು ನೋಡ್ಬೋದು, ಕಿರಿಸ್ತಾ ಇದ್ರೆ ಒಂದೇ ಸಮ ಒಂದು ಕಲ್ಲು ತೊಗೊಂಡು ಹೊಡೆದು ಕಳಿಸ್ಬಿಡ್ತಾರೆ ಮನೇಲಿ ಹತ್ರ ಯಾರಿರೋರು. ಅದರಿಂದ ಇದನ್ನು ವಿಚಿತ್ರ ಪಕ್ಷಿ ಅಂತ ಕರೀತಾರೆ. ಮೇರೆ ಕಾಕಾ ಪುರಾಣಕ್ಕೆ ವಿವೇಚನೆ ಅಚಾನಕ್ ಬಾಧಾ ಪಡಿ. ಇವರು ಕಾಗೆ ನೋಡಿಬಿಟ್ಟು ಕಾಗೆ ಬಗ್ಗೆ ಇದೆಲ್ಲ ಕಲ್ಪನೆ ಮಾಡಿಕೊಂಡು ಹೇಳ್ತಾ ಇದ್ರು. ಅಷ್ಟೊತ್ತಿಗೆ ಅದಕ್ಕೆ ಒಂದು ಅಡ್ಡಿ ಬಂತು ಅಂತ ಹೇಳ್ತಾರೆ. ಮೇರೆ ಕಾಕಾ ಪುರಾಣ ಅಂದರೆ ನಾನು ಕಾಗೆ ಪುರಾಣವನ್ನು ಬರಿಬೇಕು ಅಂತ ಇದೆಲ್ಲ ಜ್ಞಾಪಿಸ್ಕೊಂಡು ಯೋಚನೆ ಮಾಡ್ತಾ ಇದ್ದೆ. ಉಸ್ಕೆ ವಿವೇಚನ್ ಅಂದರೆ ಯೋಚನೆ, ಅಚಾನಕ್ ಬಾಧಾ ಅಂದರೆ ಅಡ್ಡಿ ಒಂದು ಆಕಸ್ಮಿಕವಾಗಿ ಒಂದು ಅಡ್ಡಿ ಬಂದ್ಬಿಡ್ತು ಅಂತ ಹೇಳ್ತಾರೆ. ಏನಕ್ಕೆ ಅಂದರೆ ಕ್ಯೂಂಕಿ ಗಮ್ಲೆ और दीवार की संधि में छिपे एक छोटे से जीव पर ಮೇರಿ ದೃಷ್ಟಿ ರಗ್ ಗೈ. ಆ ಸಂದರ್ಭದಲ್ಲಿ ಒಂದು ಗಮ್ಲೆ ಅಂದರೆ ಹೂಕುಂಡ, ದೀವಾರ್ ಅಂದರೆ ಗೋಡೆ. ಆ ಗೋಡೆ ಮತ್ತು ಹೂಕುಂಡದ ಮಧ್ಯದಲ್ಲಿ ಒಂದು ಸಣ್ಣ ಜೀವ ಬಿದ್ದಿತ್ತು. ಏಕ್ ಛೋಟೆ ಸೆ ಜೀವ್ ಅಂದರೆ ಒಂದು ಸಣ್ಣದಾದಂಥ ಒಂದು ಜೀವ ಬಿದ್ದಿತ್ತು. ಅದ್ರ ಮೇಲೆ ನನ್ನ ದೃಷ್ಟಿ ಬಿತ್ತು. ಉಸ್ ಪರ್ ಮೇರಾ ದೃಷ್ಟಿ ರುಗ್ ಗೈ, ಅದ್ರ ಮೇಲೆ ನನ್ನ ದೃಷ್ಟಿ ಹೋಯ್ತು. ಅದಕ್ಕೆ ನನಗೆ ಈ ಕಾಕಾ ಪುರಾಣದಕ್ಕೆ ಅಡ್ಡಿ ಬಂತು ಅಂತ ಹೇಳ್ತಾರೆ. ಲೇಖಕ್ಕೆ ಕಾಕಾ ಪುರಾಣಕ್ಕೋ ಕ್ಯೂ ಬಾಧಾ ಆಯಾ ಅಂತ ಕೇಳಿದ್ರೆ, ಲೇಖಕ್ಕೆ ಕಾಕಾ ಪುರಾಣಕ್ಕೋ ಇಸ್ಲಿಯೇ ಬಾಧಾ ಆಯಾ ಕ್ಯೂಂಕಿ ಉನ್ಕೆ ದೃಷ್ಟಿ ದೀವಾರ್ ಕಿ ಸಂಧಿ ಪರ್ ಚಿಪೆ ಏಕ್ ಛೋಟೆ ಸೆ ಜೀವ್ ಪರ್ ಪಡ. ಅವರು
ಒಂದು ಗೋಡೆ ಸಂಧಿ ಮತ್ತು ಗೋಡೆ ಮತ್ತು ಹೂಕುಂಡದ ಸಂಧಿಯಲ್ಲಿ ಬಿದ್ದಿದ್ದಂಥ ಒಂದು ಸಣ್ಣ ಜೀವದ ಬಗ್ಗೆ ಅದಕ್ಕೆ ಅವ್ರ ದೃಷ್ಟಿ ಹೋಗಿದ್ರಿಂದ ಅವ್ರಿಗೆ ಈ ಕಾಕಾ ಪುರಾಣಕ್ಕೆ ಅಡ್ಡಿ ಬಂತು ಅಂತ ಹೇಳ್ತಾರೆ. ಯಾವ ಸಾಲಲ್ಲಾದರೂ ನಿಮಗೆ 10ನೇ ಕ್ಲಾಸಲ್ಲಿ ಪ್ರಶ್ನೆ ಮಾಡ್ತಾರೆ, ಅದು 1 ಮಾರ್ಕ್ಸ್ಗೆ ಇರ್ಬೋದು, 2 ಮಾರ್ಕ್ಸ್ಗೆ ಇರ್ಬೋದು, ಮತ್ತು ಯಾವ ಸಾಲನ್ನಾದರೂ ಕೂಡ ನಿಮಗೆ ಅನುವಾದಕ್ಕೆ ಕೊಡ್ಬೋದು. ಅದರಿಂದ ಪ್ರತಿ ಪದದ ಅರ್ಥವನ್ನು ಸ್ಪಷ್ಟವಾಗಿ ತಿಳ್ಕೊಬೇಕು. ಇದ್ರ ನೆಕ್ಸ್ಟ್ ಪ್ಯಾರನ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ. ಥ್ಯಾಂಕ್ ಯು.